ಆತ್ಮೀಯ ಕನ್ನಡಿಗರೇ, ನಮಸ್ಕಾರ. ಒಂದು ಸಿನಿಮಾದ ಟೀಸರ್ ಅಥವಾ ಆ ಸಿನಿಮಾದ ಟೀಸರ್ ಮಾಡುವಾಗ ಆ ಪಾತ್ರಧಾರಿಯ ಮೇಕಿಂಗ್ ಎಷ್ಟೆಲ್ಲ ಕಥೆಗಳನ್ನು, ಎಷ್ಟೆಲ್ಲ ಸ್ವಾರಸ್ಯಗಳನ್ನು, ಎಷ್ಟೆಲ್ಲ ವಿಚಾರಣೆಯನ್ನು ತೋರಿಸುತ್ತೆ, ಊಹೆಯನ್ನು ಮಾಡಿಸುತ್ತೆ ಅನ್ನೋದಕ್ಕೆ ಟಾಕ್ಸಿಕ್ ಸಿನಿಮಾದ ಟೀಸರು ದೊಡ್ಡ ಉದಾಹರಣೆ ಕಣ್ರಿ. ಟಾಕ್ಸಿಕ್ ಸಿನಿಮಾದಲ್ಲಿ ರಾಯ ಅನ್ನೋ ಪಾತ್ರದಲ್ಲಿ ಗಡ್ಡ ಬಿಟ್ಟು ಯಶ್ ಅವರು KGF ಸಿನಿಮಾದಲ್ಲಿ ಕಂಡಂಗೆ ಇಲ್ಲೂ ಕೂಡ ಕಂಡ್ರು. ಆದರೆ ಯಾವಾಗ ಹೊಸ ಟೀಸರ್ ಬಂತು, ಆ ಟೀಸರ್ನಲ್ಲಿ ಯಶ್ ಅವರು ಕ್ಲೀನ್ ಸೇವ್ ಆಗಿ ಕಂಡ್ರಲ್ವಾ, ಮೊಗ್ಗಿನ ಮನಸ್ಸು ಟೈಮಲ್ಲಿ ಕಂಡ್ರಲ್ವಾ, ಆ ಒಂದು ವಿಡಿಯೋದಿಂದ ಎಲ್ಲಪ್ಪ ಈ ಹೇರ್ ಸ್ಟೈಲ್ ಮಾಡಿಸಿರ್ಬೋದು, ಏನಪ್ಪ ಇದು ಅನ್ನೋ ಪ್ರಶ್ನೆಗಳು, ಊಹೆಗಳು, ಕುತೂಹಲಗಳು ಹುಟ್ಟುಕೊಂಡಾಗ ಮತ್ತೊಂದು ಸ್ವಾರಸ್ಯ ತೆರೆದುಕೊಳ್ತಾ ಇದೆ. ಯಶ್ ಅವರು ತಮ್ಮ ಹೇರ್ ಸ್ಟೈಲ್ ಮೇಕಿಂಗನ್ನು ಮಾಡಿರೋ ವಿಡಿಯೋ ಹೊರಬಿಟ್ಟಿದ್ದಾರೆ ಚಿತ್ರತಂಡದವರು. ಅದು ಈಗ ಎಲ್ಲ ಕಡೆ ವೈರಲ್. ನಮ್ಮ ಭಾಷೆಯಲ್ಲಿ ಅಥವಾ ಆಡು ಭಾಷೆಯಲ್ಲಿ ಅಥವಾ ಲೋಕಲ್ ಲ್ಯಾಂಗ್ವೇಜಲ್ಲಿ ಯಾರಿಗೂ ಕಟಿಂಗ್ ಮಾಡಿದವರು ಅಂತ ಒಂದು ಕ್ಷಣ ಇಣುಕಿ ನೋಡ್ತೀವಿ. ಆ ರೀತಿ ಇಣುಕಿ ನೋಡಿದಾಗ ಆ ಪಾರ್ಟಿ ಯಾರದು ಹೇರ್ ಸ್ಟೈಲ್ ಮೇಕರು ಅಂತ ಹೇಳಿ ನಮಗೊಂದು ಅಚ್ಚರಿ ಆಗುತ್ತೆ. ಎಸ್, ಅಲೆಕ್ಸ್ ವಿಜಯಕಾಂತ್ ಅಂತ ಇವ್ರ ಹೆಸರು. ಯಶ್ ಅವರಿಗೆ ಮೇಕಿಂಗ್ ಅಥವಾ ಏನು ಅವ್ರ ಹೇರ್ ಸ್ಟೈಲ್ ಮೇಕಿಂಗನ್ನು ಮಾಡಿರುವಂತಹ ಆ ಕಲಾವಿದ. ಇವ್ರು ಏನು ಎತ್ತ ಅಂತ ಇವರನ್ನ ನಾವು ಹುಡುಕೊಂಡು ಹೋಗ್ತಿದ್ದಾಗ ಹೈದರಾಬಾದ್ ಮೂಲ. ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ, 2026 2006 ಸಂದರ್ಭದಲ್ಲಿ ತರಿಸ್ತೀವಿ ಅಥವಾ ಬಾಂಬೆಯಿಂದ ಹೇರ್ ಸ್ಟೈಲ್ ಮಾಡಿಸ್ತೀವಿ ಶಿವಣ್ಣ ಅವರಿಗೆ ಜೋಗಿ ಸಿನಿಮಾದ ಮೂಲಕ ಅಂತ ಹೇಳಿ ಪ್ರೇಮ್ ಅವರು ಅವಾಗ ಸ್ಟೇಟ್ಮೆಂಟ್ನ ಕೊಟ್ಟಿದ್ದನ್ನ ನಾನು ಕೇಳಿಸ್ಕೊಂಡಿದ್ದೆ. ಆವಾಗ ಹೇರ್ ಸ್ಟೈಲ್ ತುಂಬ ದೊಡ್ಡ ಸದ್ದು. ಶಿವಣ್ಣ ಅವ್ರ ಜೋಗಿ ಹೇರ್ ಸ್ಟೈಲು, ಅವ್ರು ಹಿಂಗೆ ಅನ್ನೋದು ಇದರೋದು, ಆವಾಗೆಲ್ಲ ದೊಡ್ಡ ಸ್ಟೈಲು, ದೊಡ್ಡ ಒಂದು ಟಾಕ್ ಅದು ಆವತ್ತಿನ ಕಾಲಕ್ಕೆ. ಹಾಗೆ ಒಬ್ಬ ನಟರು ಪೀಕಲ್ಲಿದ್ದಾಗ ಅಥವಾ ಪೀಕಲ್ಲಿ ಅಥವಾ ನಿರೀಕ್ಷೆ ಇದ್ದ ಸಿನಿಮಾಗಳಲ್ಲಿ ಆ ನಟರು ಕಂಡಾಗ ಒಂದಷ್ಟು ಕುತೂಹಲಗಳು, ಅವರು ಹಾಕಿಕೊಳ್ಳುವ ದಿರಿಸುಗಳು ಮತ್ತು ಅವರು ಮಾಡುವಂತಹ ಹೇರ್ ಸ್ಟೈಲ್ಗಳು ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ, ಟ್ರೆಂಡ್ ಆಗುತ್ತೆ. ಈಗ ಯಶ್ ಅವರ ಈ ಹೇರ್ ಸ್ಟೈಲ್ ಮಾಡಿದ ಮೇಕರ್ ಯಾರು ಅಂತ ಹುಡ್ಕೊಂಡು ಹೋದಾಗ ಅಲೆಕ್ಸ್ ವಿಜಯಕಾಂತ್ ಅಂತ ಹೇಳಿ ಉತ್ತರ ಸಿಕ್ತು. ಯಾರಪ್ಪ ಇವರು? ಹೈದರಾಬಾದ್ ಮೂಲದರು. 4 ವರ್ಷದ ಹಿಂದೆ ನಾವೊಂದು ಚಿಕ್ಕದೊಂದು ಸ್ಟೋರಿ ಬರೆದಿದ್ದೆ. ವಿಕ್ರಾಂತ್ ರೋಣ ಸಿನಿಮಾ ಬಂದ ಸಮಯದಲ್ಲಿ ಹೇರ್ ಸ್ಟೈಲ್ ಮೇಕಿಂಗಿಗಾಗಿ ಕಿಚ್ಚ ಸುದೀಪ್ ಅವರು ಹೈದರಾಬಾದಿಗೆ ಹೋಗ್ತಾ ಇದ್ದಾರೆ ಅಂತ. ಹೈದರಾಬಾದಿಗೆ ಹೋಗಿ ತಮ್ಮ ಹೇರ್ ಸ್ಟೈಲ್ ಮೇಕಿಂಗ್ನ ಮಾಡ್ಕೊಂಬಂದಿದ್ದಾರೆ ಅಂತೆ. ಹಾಗಾದರೆ ಖರ್ಚು ಎಷ್ಟಾಗತ್ತೆ ಗುರು ಹೈದರಾಬಾದಿಗೆ ಫ್ಲೈಟೆಲ್ಲ ಹೋಗಿ ಅವ್ರು ಯಾರನ್ನು ಹಿಡಿದು ಮಾತಾಡ್ಸೋದು ಏನು ಎತ್ತ ಅಂತ. ಆಗ ಇದೇ ವಿಜಯಕಾಂತ್, ಅಲೆಕ್ಸ್ ವಿಜಯಕಾಂತ್ ಅವರು ಕಿಚ್ಚ ಸುದೀಪ್ ಅವರಿಗೆ ಹೇರ್ ಸ್ಟೈಲನ್ನು ಮಾಡಿದರು. ಎಷ್ಟು ಹೇಳಿ ಖರ್ಚು ಅದಕ್ಕೆ? ಆ ಖರ್ಚು ಎಷ್ಟು ಅಂತ ಕೊನೆಗೆ ಹೇಳ್ತೀನಿ ನಿಮಗೆ. ಅದನ್ನ ಕೇಳಿದ್ರೆ ಅಚ್ಚರಿ ಆಗುತ್ತೆ. ಅದಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು ನಾನು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕೂಡ ದ ಡೆವಿಲ್ ಸಿನಿಮಾದಲ್ಲಿ ಹೇರ್ ಸ್ಟೈಲ್ ಮಾಡಿದ್ದು ಇದೇ ವಿಜಯಕಾಂತ್. ಯಾರಪ್ಪ ಈ ವಿಜಯಕಾಂತ್ ಅಂತ ಹೇಳಿದ್ರೆ 1938 ಇವರು ಹೇರ್ ಸ್ಟೈಲ್ ಮೇಕಿಂಗ್ನಲ್ಲಿ ಇವರ ವಂಶಾವಳಿ ದೊಡ್ಡ ಮಟ್ಟಿಗೆ ಸದ್ದು ಮಾಡಿದ್ದು. ಇವರ ತಾತ ನಿಜಾಮ್ರಿಗೆ ಹೇರ್ ಸ್ಟೈಲ್ನ ಅಥವಾ ಕ್ಷೌರಿಕವನ್ನು ಮಾಡ್ತಾ ಇದ್ರಂತೆ. ಎಸ್ ರಾಮಚಂದ್ರ ಅಂತ ಹೇಳಿ ಈ ವಿಜಯಕಾಂತ್ ಅವರ ತಾತ. ಅವರ ತಂದೆಯವರ ಹೆಸರು ಎಸ್ ಬಾಲಪ್ರಸಾದ್ ಅಂತ ಹೇಳಿ. ಇವರು ಕೂಡ ಟಾಲಿವುಡ್ ಇಂಡಸ್ಟ್ರಿಯಲ್ಲಿ ದೊಡ್ಡ ಹೆಸರು. NT ರಾಮರಾವ್ ಅವರು, ಅಕಿನೇನಿ ನಾಗೇಶ್ವರ ಆಗಿರ್ಬೋದು, ಅವತ್ತಿನ ಕಾಲದ MGR ಆಗಿರ್ಬೋದು, ಅವತ್ತು ಯಾರ್ಯಾರಿದ್ರೋ ಅಥವಾ ಹೈದರಾಬಾದ್ನ ಪ್ರಮುಖ ನಟರೆಲ್ಲ ಇವರ ತಂದೆಯವರ ಹತ್ರ ಹೇರ್ ಸ್ಟೈಲ್ನ ಮಾಡಿಸ್ಕೊಂಡವರು. ಈಗ ಇವರ ಮಗನ ಸರದಿ. ಟಾಲಿವುಡ್ನ ಮತ್ತು ಕಾಲಿವುಡ್ನ ಆಲ್ಮೋಸ್ಟ್ ಆಲ್ ಎಲ್ಲ ಸೂಪರ್ ಸ್ಟಾರ್ಗಳಿಗೆ ಇವರು ಹೇರ್ ಸ್ಟೈಲನ್ನು ಮಾಡಿಕೊಟ್ಟಿದ್ದಾರೆ. ಇವರು ಕತ್ತರಿ ಹಿಡಿದು ತಲೆ ಉಪಯೋಗಿಸಿ ಡೈರೆಕ್ಟ್ರಿಗೆ ಹೆಂಗೆ ಬೇಕೋ ಹಂಗೆ ಮಾಡಿದ್ರೆ ಆ ಪಾತ್ರ ಕ್ಲಿಕ್ ಆಗುತ್ತೆ ಅಂತ ಹೇಳಿ. ಅಲ್ಲು ಅರ್ಜುನ್ ಅವರ ಆರ್ಯ 2 ಅಲ್ಲಿ ಒಂದು ಹೇರ್ ಸ್ಟೈಲ್ ಇತ್ತಲ್ಲ, ಆ ಹೇರ್ ಸ್ಟೈಲ್ ಮಾಡಿದ್ದು ಇವರೇ.
ಚಿರಂಜೀವಿಯವರ 150ನೇ ಸಿನಿಮಾ ಕೈದಿ ಸಿನಿಮಾಗೆ ಹೇರ್ ಸ್ಟೈಲ್ ಮಾಡಿದ್ದು ಇವರೇ. ಬಾಹುಬಲಿಯಲ್ಲಿ ರಾಣಾ ದಗುಬಾಟಿಗೆ ಹೇರ್ ಸ್ಟೈಲ್ ಮಾಡಿದ್ದು ಇವರೇ. ಮತ್ತು ರಾಮ್ ಚರಣ್ ಅವರಿಗೆ ಈ ರಂಗಸ್ಥಳ ಅಂತ ಹೇಳಿ ಒಂದು ಸಿನಿಮಾ ಬಂತಲ್ಲ, ಅದಕ್ಕೆ ಹೇರ್ ಸ್ಟೈಲ್ ಮಾಡಿಸಿದ್ದು ಇವರೇ. ಇಷ್ಟೇ ಅಲ್ಲ, ಬಾಲಯ್ಯ ಅವ್ರದ್ದೊಂದು ಟಾಕ್ ಶೋ ಬರುತ್ತಲ್ಲ, ಆ ಟಾಕ್ ಶೋಗೂ ಇವರೇ ಹೇರ್ ಸ್ಟೈಲ್ ಮಾಡೋದು. ನಮ್ಮ ರಜನಿಕಾಂತ್ ಅವರ ಜೈಲರ್ ಸಿನಿಮಾ ದೊಡ್ಡ ಮಟ್ಟಕ್ಕೆ ಹಿಟ್ ಆಯ್ತಲ್ಲ, ಅದಕ್ಕೂ ಕೂಡ ಇವರೇ ಹೇರ್ ಸ್ಟೈಲ್ ಮಾಡಿದ್ದು. ಅಷ್ಟಲ್ಲೇ ಯಾಕ್ರಿ, ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ KGF ಸಂದರ್ಭದಲ್ಲಿ ಆ ಗಡ್ಡ ಬಿಟ್ಟು ಇಡೀ ನ್ಯಾಷನಲ್ ಸ್ಟಾರ್ ಆದ್ರಲ್ಲ, ಆ ಹೇರ್ ಸ್ಟೈಲ್ ಮಾಡಿದ್ದು ಇವರೇ. ನಿನ್ ಹತ್ರ ತುಂಬಾ ಬಂಗಾರ ಇದೆ ಅನ್ಸುತ್ತೆ. ದೇಶದ ಸಾಲ ತೀರಿಸ್ಬೇಕು ಅಂದ್ರೆ ಹೇಳಿ, ತೀರಿಸ್ಬಿಡ್ತೀನಿ. ಈ ರಾಜ ಹುಲಿ ಸಿನಿಮಾ ಸಂದರ್ಭದಲ್ಲಿ ಯಶ್ ಅವರಿಗೆ ಈ ವಿಜಯಕಾಂತ್ ಪರಿಚಯ ಆಗ್ತಾರೆ. ಅಲ್ಲಿಂದ ಇವ್ರು ಯಾವುದೇ ರೀತಿಯ ಹೊಸ ಹೇರ್ ಸ್ಟೈಲ್ ಮೇಕಿಂಗ್ ಮಾಡಬೇಕು ಅಂತಂದರೆ, ಹೊಸ ಹೇರ್ ಸ್ಟೈಲನ್ನು ಅಚೀವ್ ಮಾಡಬೇಕಂದ್ರೆ ವಿಜಯಕಾಂತ್ ಅವ್ರ ಹತ್ರನೇ ಹೋಗಬೇಕು. ಅವರ ಕತ್ತರಿಯ ಕುಸುರಿ ಅವರ ಹೇರ್ ಸ್ಟೈಲ್ ಮೇಲೆ ಬಿಡಬೇಕು. ಆಗ ಈ ಅದ್ಭುತ ಪಾತ್ರಕ್ಕೆ ಒಂದು ಜೀವ ಬರುತ್ತೆ ಅಂತ ಅನಿಸುತ್ತೆ. ಈಗ ರಾಕಿಂಗ್ ಸ್ಟಾರ್ ಅವರ ಯಶ್ ಅವರ ಈ ಹೇರ್ ಸ್ಟೈಲ್ ಅಥವಾ ಏನು ಅವರು ಶೇವ್ ಮಾಡಿ ಹಳೇ ಅಥವಾ ಮೊಗ್ಗಿದ ಮನಸ್ಸು ಸಿನಿಮಾ ಟೈಮಲ್ಲಿ ಕಾಣಿಸ್ಕೊಂಡ್ರಲ್ಲ, ಆ ಹೇರ್ ಸ್ಟೈಲ್ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ವಿಜಯಕಾಂತ್ ಯಾರು ಏನು ಎತ್ತ ಅಂತ ಹೇಳಿ ಟಾಕ್ಸಿಕ್ ಸಿನಿಮಾದ ಮೂಲಕ ಮತ್ತೆ ಅವರನ್ನು ಕನ್ನಡಿಗರು ಮತ್ತು ಇಡೀ ಪ್ಯಾನ್ ಇಂಡಿಯಾ ಪ್ರೇಕ್ಷಕರು ಅವರನ್ನು ಪತ್ತೆ ಹಚ್ತಾ ಇದ್ದಾರೆ. ಅವರೇನಾದರೂ ನಿಮ್ಗೆ ಸಿಗಬೇಕು ಅಂದರೆ ಹೈದರಾಬಾದ್ನ ಮಾಯಾನಗರಿಗೆ ಹೋಗಬೇಕು. ಓಕೆ, ಡನ್. ಇಷ್ಟೆಲ್ಲ ಹೇಳ್ದಲ್ಲಪ್ಪ, ಎಷ್ಟಪ್ಪ ಒಂದು ಹೇರ್ ಸ್ಟೈಲಿಗೆ ಖರ್ಚಾಗೋದು ಶ್ರೀಧರ್ ಶಿವಮೊಗ್ಗ ಅಂತ ನೀವೇನಾದರೂ ಕೇಳಿದ್ರೆ ನಾವೆಲ್ಲ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ ಕಣ್ರಿ. ಆದರೆ ಅದು ಆ ಸ್ಟಾರ್ಗಳಿಗೆ, ಅವರವರು ಜೀವನದ ಪರಿಗಳಿಗೆ ಅದು ಬೇಕೇ ಬೇಕು. ಒಂದು ಹೇರ್ ಸ್ಟೈಲ್ ಮೇಕಿಂಗಿಗೆ ಸರಿಸುಮಾರು 1.5 ಲಕ್ಷದಿಂದ 3 ಲಕ್ಷ ತನಕ ಖರ್ಚಾಗತ್ತಂತೆ. ಇವ್ರದ್ದು ಹೈದರಾಬಾದ್ನಲ್ಲಿ ಸರಿಸುಮಾರು 4 ಬ್ರಾಂಚ್ಗಳಿದಂತೆ. ಟಾಲಿವುಡ್ಡು, ಕಾಲಿವುಡ್ಡು, ನಮ್ಮ ಸ್ಯಾಂಡಲ್ವುಡ್ಡು ಮತ್ತು ಹೆಚ್ಚು ಕಮ್ಮಿ ಆದರೆ ರಾಜ್ ಕಪೂರ್ ಕಾಲದಿಂದನೂ ಬಾಲಿವುಡ್ನ ಕೆಲ ಮಂದಿಗಳು ಕೂಡ ಇವ್ರ ಹತ್ರ ಬಂದು ಹೇರ್ ಸ್ಟೈಲ್ ಮೇಕಿಂಗ್ ಮಾಡ್ಕೊಂಡು ಹೋಗ್ತಾರಂತೆ. ಸರಿಸುಮಾರು 300 ಜನ ಇವರ ಸುತ್ತಮುತ್ತ ಕೆಲಸ ಮಾಡ್ತಿದ್ದಾರಂತೆ. 1.5ರಿಂದ 3 ಲಕ್ಷ ತನಕ ಒಂದು ಹೇರ್ ಸ್ಟೈಲ್ ಮೇಕಿಂಗಿಗೆ ಖರ್ಚಾಗತ್ತೆ ಅಂದರೆ ಒಂದು ಸಿನಿಮಾನ ಎಷ್ಟು ಪ್ಯಾಷನೆಟ್ಟಾಗಿ ಅಥವಾ ಒಬ್ಬರ ಟ್ರೆಂಡ್ ಎದ್ದರೆ ಯಾವ ರೀತಿ ಎದ್ದೇಳುತ್ತೆ ಅನ್ನೋದು ಈ ಒಂದು ಸ್ಟೋರಿಲಿ ನನಗೆ ಕಂಡಾಗ ಅಚ್ಚರಿ ಆಯಿತು. ನಿಮಗೇನು ಅನಿಸುತ್ತೆ ಕಾಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನೀವು ಹೇರ್ ಸ್ಟೈಲ್ಗೆ ಎಷ್ಟು ಖರ್ಚು ಮಾಡ್ತೀರಾ ಅನ್ನೋದು ಹೇಳಿ. ಥ್ಯಾಂಕ್ ಯು.